ನಮಸ್ಕಾರ. ಈ ಒಂದು ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವೆಲ್ಲರೂ ದಿನನಿತ್ಯ ನೋಡ್ತಿರುವ ಬಳಸ್ತಿರುವ ಒಂದು ದೊಡ್ಡ ಆರ್ಥಿಕ ಮುಖಾಮುಖಿಯ ಬಗ್ಗೆ ಮಾತನಾಡೋಣ. ಅದೇ ಹಳೆ ಸಾಂಪ್ರದಾಯಿಕ ಕಾಗದದ ಚೆಕ್ ವ್ಯವಸ್ಥೆ ವರ್ಸಸ್ ಹೊಸ ಡಿಜಿಟಲ್ ಯುಗವನ್ನು ಸೃಷ್ಟಿಸಿರುವ ಯುಪಿಐ ಕ್ರಾಂತಿ. ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ. ಇಂದಿನ ನಮ್ಮ ಅಜೆಂಡಾ ಹೀಗಿದೆ. ಮೊದಲು ಪಾವತಿಯ ಮೂಲ ವ್ಯಾಖ್ಯಾನಗಳನ್ನು ನೋಡೋಣ. ನಂತರ ಇವೆರಡರ ನಡುವಿನ ಅಂತಿಮ ಹೋಲಿಕೆ, ಭಾರತದ ಇಂದಿನ ಡಿಜಿಟಲ್ ಮಾರುಕಟ್ಟೆಯ ವಾಸ್ತವ, ಚೆಕ್ಕುಗಳು ಇಂದಿಗೂ ಏಕೆ ಉಳಿದಿವೆ, ಎರಡು ವಿಧಾನಗಳಲ್ಲಿರುವ ಅಪಾಯಗಳು ಮತ್ತು ಕೊನೆಯದಾಗಿ ಅಂತಿಮ ನಿರ್ಧಾರ. ಮೊದಲನೇ ವಿಭಾಗ ಪಾವತಿಯ ಮೂಲ ವ್ಯಾಖ್ಯಾನ, ಅಂದರೆ ಬೇಸ್ಲೈನ್ ಅನ್ನು ಹೊಂದಿಸುವುದು. ಯುಪಿಐ ಅಂದರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಇದು ಕೇವಲ ಒಂದು ಆಪ್ ಅಲ್ಲ, ಇದೊಂದು ಮೊಬೈಲ್ ಆಧಾರಿತ ಈಕೋಸಿಸ್ಟಮ್. ಕೇವಲ ಒಂದು ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವುದರ ಮೂಲಕ ಬ್ಯಾಂಕ್ ಖಾತೆಗಳ ನಡುವೆ ನೇರವಾಗಿ ದಿನದ 24 ಗಂಟೆಯೂ ವಾರದ 7 ದಿನವೂ ತಕ್ಷಣವೇ ಹಣವನ್ನು ವರ್ಗಾಯಿಸುವ ವ್ಯವಸ್ಥೆ ಇದು. ಅಕ್ಷರಶಃ ಹೇಳ್ಬೇಕಂದ್ರೆ ಇದು ನಮ್ಮ ಸ್ಮಾರ್ಟ್ಫೋನ್ ಸಂಸ್ಕೃತಿಯ ಅತ್ಯಂತ ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ. ಈಗ ಇದರ ನೇರ ವಿರುದ್ಧವಾಗಿರುವ ಚೆಕ್ ವ್ಯವಸ್ಥೆಯನ್ನು ನೋಡೋಣ. ಇದೊಂದು ಸಂಪೂರ್ಣ ಕಾಗದ ಆಧಾರಿತ ದಾಖಲೆ. ಒಂದು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಲು ನಾವು ಬ್ಯಾಂಕಿಗೆ ನೀಡುವ ಲಿಖಿತ ಆದೇಶ ಇದಾಗಿರುತ್ತದೆ. ಇಲ್ಲಿ ಸಹಿ ಪರಿಶೀಲನೆ ಅತ್ಯಂತ ಪ್ರಮುಖವಾಗಿರುತ್ತದೆ. ಹಾಗೆಯೇ ಈ ಭೌತಿಕ ಪ್ರಕ್ರಿಯೆ ಪೂರ್ಣಗೊಂಡು ಹಣ ಖಾತೆಗೆ ಜಮೆಯಾಗಲು ಸಾಮಾನ್ಯವಾಗಿ 1 ರಿಂದ 3 ದಿನಗಳ ಕಾಲಾವಕಾಶ ಬೇಕೇ ಬೇಕಾಗುತ್ತದೆ. ವಿಭಾಗ 2 ಅಂತಿಮ ಪಾವತಿ ಹೋಲಿಕೆ. ಇದೊಂದು ನೇರ ಮುಖಾಮುಖಿ. ಈಗ ಇವೆರಡನ್ನೂ ಪಕ್ಕಪಕ್ಕದಲ್ಲಿಟ್ಟು ನೋಡೋಣ. ವೇಗದ ವಿಚಾರಕ್ಕೆ ಬಂದ್ರೆ ಯುಪಿಐ ಕೇವಲ 1 ಕ್ಷಣದಲ್ಲಿ ಕೆಲಸ ಮುಗಿಸುತ್ತದೆ, ಆದರೆ ಚೆಕ್ ಕನಿಷ್ಠ 1 ರಿಂದ 3 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಲಭ್ಯತೆಯಲ್ಲಿ ಯುಪಿಐಗೆ ಹಗಲು ರಾತ್ರಿ ಎನ್ನುವ ಭೇದವಿಲ್ಲ, ಯಾವಾಗಲೂ ಲಭ್ಯ. ಆದರೆ ಚೆಕ್ ಪ್ರಕ್ರಿಯೆ ಕೇವಲ ಬ್ಯಾಂಕ್ ಕಾರ್ಯನಿರ್ವಹಿಸುವ ಸಮಯಕ್ಕೆ ಮಾತ್ರ ಸೀಮಿತ. ಅನುಕೂಲತೆಯ ದೃಷ್ಟಿಯಿಂದ ನೋಡಿದ್ರೆ ಯುಪಿಐ ದೈನಂದಿನ ಬಳಕೆಗೆ ಬಹಳ ಸುಲಭ, ಆದರೆ ಚೆಕ್ ಅನ್ನು ಹೆಚ್ಚಾಗಿ ದೊಡ್ಡ ಮತ್ತು ಔಪಚಾರಿಕ ವಹಿವಾಟುಗಳಿಗೆ ಮಾತ್ರ ಬಳಸಲಾಗುತ್ತದೆ. ವೆಚ್ಚದ ವಿಷಯದಲ್ಲಂತೂ ಯುಪಿಐ ಬಹುತೇಕ ಉಚಿತವಾಗಿದೆ, ಆದರೆ ಚೆಕ್ಗಳಿಗೆ ಪ್ರಕ್ರಿಯೆ ಶುಲ್ಕವನ್ನು ಭರಿಸಬೇಕಾಗುತ್ತದೆ. ಇವೆಲ್ಲವನ್ನೂ ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ ಯುಪಿಐ ಅಂದರೆ ವೇಗ, ಚೆಕ್ ಅಂದರೆ ಪ್ರಕ್ರಿಯೆ. ಹೌದು, ಈ ಒಂದು ಸಣ್ಣ ವಾಕ್ಯವೇ ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ. ಈಗ 3ನೇ ವಿಭಾಗಕ್ಕೆ ಬರೋಣ. ಭಾರತದ ಡಿಜಿಟಲ್ ಮಾರುಕಟ್ಟೆಯ ವಾಸ್ತವ, ಅದು ಕೂಡ ನೇರ ಅಂಕಿಅಂಶಗಳ ಮೂಲಕ. ಡೇಟಾವನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಭಾರತದ ಒಟ್ಟು ಡಿಜಿಟಲ್ ವಹಿವಾಟು ಪ್ರಮಾಣದಲ್ಲಿ ಯುಪಿಐ ಪಾಲು ಎಷ್ಟಿದೆ? ಬರೋಬ್ಬರಿ 83.7%. ಉಳಿದ ಎಲ್ಲಾ ಡಿಜಿಟಲ್ ವಿಧಾನಗಳು ಸೇರಿರುವುದು ಕೇವಲ 16.3% ಮಾತ್ರ. ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಯುಪಿಐ ಎಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿದೆ ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕಿಲ್ಲ. 20 ಬಿಲಿಯನ್ಗೂ ಹೆಚ್ಚು. ಒಂದ್ಸಲ ಈ ಬೃಹತ್ ಸಂಖ್ಯೆಯನ್ನು ಕಲ್ಪಿಸ್ಕೊಳ್ಳೋಣ. ಪ್ರತಿ ತಿಂಗಳು ಭಾರತದಲ್ಲಿ ಯುಪಿಐ ಮೂಲಕ ನಡೆಯುವ ವಹಿವಾಟುಗಳ ಪ್ರಮಾಣ ಇದು. ಈ ಮಟ್ಟದ ಬಳಕೆಯನ್ನ ಕೆಲವು ವರ್ಷಗಳ ಹಿಂದೆ ಊಹಿಸಿಕೊಳ್ಳೋದಕ್ಕೂ ಅಸಾಧ್ಯವಾಗಿತ್ತು. ಇದನ್ನೇ ಸ್ವಲ್ಪ ಜಾಗತಿಕ ಮಟ್ಟದಲ್ಲಿ ನಿಂತು ನೋಡೋಣ. ಇಡೀ ಪ್ರಪಂಚದಲ್ಲಿ ನಡೆಯುವ ನೈಜ ಸಮಯದ ಅಂದರೆ ರಿಯಲ್ ಟೈಮ್ ಪಾವತಿಗಳಲ್ಲಿ 49% ಪಾಲು ಕೇವಲ ನಮ್ಮ ಭಾರತದ ಯುಪಿಐ ಮೂಲಕವೇ ನಡೆಯುತ್ತಿದೆ. ಅಂದ್ರೆ ಜಗತ್ತಿನ ಅರ್ಧದಷ್ಟು ತ್ವರಿತ ವಹಿವಾಟನ್ನು ಭಾರತವೇ ನಿಭಾಯಿಸುತ್ತಿದೆ. ಇದು ಸಾಮಾನ್ಯ ವಿಚಾರವಲ್ಲ. ವಿಭಾಗ 4 ಇಷ್ಟೆಲ್ಲ ಡಿಜಿಟಲ್ ಕ್ರಾಂತಿಯಾದರೂ ಚೆಕ್ಗಳು ಇನ್ನೂ ಏಕೆ ಉಳಿದಿವೆ? ಈ ಸೂಕ್ಷ್ಮತೆಯನ್ನು ಸ್ವಲ್ಪ ಗಮನಿಸೋಣ. ಎಷ್ಟೇ ಹಳೆಯದಾದ್ರೂ ಚೆಕ್ಗಳಿಗೆ ತನ್ನದೇ ಆದ ಒಂದು ತೂಕವಿದೆ, ವಿಶೇಷವಾಗಿ ವ್ಯಾಪಾರದಿಂದ ವ್ಯಾಪಾರಕ್ಕೆ ನಡೆಯುವ ಬಿ ಪಾವತಿಗಳು. ಹೆಚ್ಚಿನ ಮೌಲ್ಯದ ಆಸ್ತಿ ವಹಿವಾಟುಗಳು, ಭದ್ರತಾ ಠೇವಣಿಗಳು ಅಥವಾ ಸೆಕ್ಯೂರಿಟಿ ಡೆಪಾಸಿಟ್ಗಳು ಮತ್ತು ಪೋಸ್ಟ್ ಡೇಟೆಡ್ ಪಾವತಿಗಳಲ್ಲಿ ಚೆಕ್ಗಳದ್ದೇ ಪಾರುಪತ್ಯ. ಇದಕ್ಕಿಂತ ಮುಖ್ಯವಾಗಿ ಹಣ ಪಾವತಿಸುವ ಉದ್ದೇಶವನ್ನು ಸಾಬೀತುಪಡಿಸಲು ಇದೊಂದು ಬಲವಾದ ಕಾನೂನು ಪುರಾವೆಯಾಗಿ ಕೆಲಸ ಮಾಡುತ್ತದೆ. ಡಿಜಿಟಲ್ ವಿಧಾನಗಳಿಗೆ ಈ ಮಟ್ಟದ ಕಾನೂನುಬದ್ಧ ಮತ್ತು ಔಪಚಾರಿಕ ತೂಕವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಇನ್ನೂ ಸಾಧ್ಯವಾಗಿಲ್ಲ. ಆದರೆ ನಮ್ಮ ದೈನಂದಿನ ಜೀವನದ ಕಥೆಯೇ ಬೇರೆ. ಯುಪಿಐ ತಂದಿರುವ ಅನುಕೂಲಗಳು ಅಷ್ಟಿಷ್ಟಲ್ಲ. ಯಾವುದೇ ವಿಳಂಬವಿಲ್ಲದ ಇನ್ಸ್ಟೆಂಟ್ ಟ್ರಾನ್ಸ್ಫರ್, ಶೂನ್ಯ ಅಥವಾ ಅತ್ಯಂತ ಕಡಿಮೆ ಶುಲ್ಕ, ಪ್ರತಿಯೊಬ್ಬರ ಕೈಲಿರುವ ಸ್ಮಾರ್ಟ್ಫೋನ್ ಮತ್ತು ಸಣ್ಣ ಮೊತ್ತದ ಪಾವತಿಗೂ ಇರುವ ಸುಲಭ ವಿಧಾನ, ಇವೆಲ್ಲವೂ ಯುಪಿಐಯನ್ನು ಎಲ್ಲೆಡೆಯೂ ಯೂನಿವರ್ಸಲ್ ಆಗಿ ಸ್ವೀಕರಿಸುವಂತೆ ಮಾಡಿದೆ. ಈ ಸಣ್ಣ ಸಣ್ಣ ಅಂಶಗಳೇ ನಮ್ಮ ದೈನಂದಿನ ಅಭ್ಯಾಸವನ್ನು ಸಂಪೂರ್ಣವಾಗಿ ಆಳುತ್ತಿವೆ. ವಿಭಾಗ 5 ಎರಡೂ ವಿಧಾನಗಳಲ್ಲಿರುವ ಅಪಾಯಗಳು.
ಯಾವ ವ್ಯವಸ್ಥೆಯೂ ಪರ್ಫೆಕ್ಟ್ ಅಲ್ಲ ಅನ್ನೋದರ ಕಟು ಸತ್ಯ. ವಾಸ್ತವದಲ್ಲಿ ಈ ಎರಡೂ ವಿಧಾನಗಳು ತಮ್ಮದೇ ಆದ ಅಪಾಯಗಳನ್ನು ಹೊಂದಿವೆ. ಯುಪಿಐ ವಿಷಯಕ್ಕೆ ಬಂದ್ರೆ ಸ್ಕ್ಯಾಮ್ ಲಿಂಕುಗಳು, ಮೋಸದ ಕರೆಗಳು ಮತ್ತು ಒಮ್ಮೊಮ್ಮೆ ತಕ್ಷಣವೇ ಆಗಿಬಿಡುವ ತಪ್ಪು ವರ್ಗಾವಣೆಗಳು ದೊಡ್ಡ ತಲೆನೋವು. ಇಲ್ಲಿ ಯುಪಿಐನ ಅತಿಯಾದ ವೇಗವೇ ಮುಳುವಾಗಬಹುದು. ಅಪ್ಪಿತಪ್ಪಿ ಬೇರೆ ಖಾತೆಗೆ ಹಣ ಹೋದ್ರೆ ಅದು ತಕ್ಷಣವೇ ಕಡಿತವಾಗುತ್ತದೆ. ಮತ್ತೊಂದೆಡೆ ಚೆಕ್ನ ಅಪಾಯಗಳು ಅದರ ಭೌತಿಕ ನಿರ್ವಹಣೆಯಲ್ಲಿದೆ. ಬೌನ್ಸ್ ದಂಡಗಳು, ಕ್ಲಿಯರ್ ಆಗಲು ತೆಗೆದುಕೊಳ್ಳುವ ವಿಳಂಬ, ಸಹಿ ಮ್ಯಾಚ್ ಆಗದೇ ಇರುವುದು ಮತ್ತು ಕೆಲವೊಮ್ಮೆ ಆ ಕಾಗದವೇ ಕಳೆದು ಹೋಗುವ ಅಪಾಯವೂ ಇರುತ್ತದೆ. ವಿಭಾಗ 6. ಅಂತಿಮ ನಿರ್ಧಾರ. ನಮ್ಮ ಅಗತ್ಯಕ್ಕೆ ತಕ್ಕಂತೆ ಸರಿಯಾದ ಸಾಧನವನ್ನು ಆರಿಸಿಕೊಳ್ಳುವುದು. ಇಷ್ಟೆಲ್ಲ ನೋಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬರೋದಾದರೆ ಲೆಕ್ಕಾಚಾರ ಬಹಳ ಸ್ಪಷ್ಟವಾಗಿದೆ. ದೈನಂದಿನ, ವೇಗದ ಮತ್ತು ಸಣ್ಣಪುಟ್ಟ ಬಳಕೆಗಳಿಗೆ ಯುಪಿಐಗೆ ಸಾಟಿಯೇ ಇಲ್ಲ. ಇದು ನಿರ್ವಿವಾದ. ಆದರೆ ಅದೇ ಒಂದು ದೊಡ್ಡ ಔಪಚಾರಿಕ ವ್ಯಾಪಾರ ಮತ್ತು ಕಾನೂನಾತ್ಮಕ ಭದ್ರತೆಯ ಅಗತ್ಯ ಬಂದಾಗ ಚೆಕ್ಗಳು ಇಂದಿಗೂ ಅತ್ಯಗತ್ಯ. ಇಲ್ಲಿ ಯಾವುದು ಶ್ರೇಷ್ಠ ಅನ್ನೋದಕ್ಕಿಂತ ಯಾವ ಸಂದರ್ಭದಲ್ಲಿ ಯಾವ ವ್ಯವಸ್ಥೆ ಸೂಕ್ತ ಅನ್ನೋದಷ್ಟೇ ಮುಖ್ಯವಾಗುತ್ತದೆ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ನಮ್ಮ ಭಾರತವು ಸಂಪೂರ್ಣವಾಗಿ ಕ್ಯಾಶ್ಲೆಸ್, ಅಂದರೆ ನಗದು ರಹಿತ ಭವಿಷ್ಯದತ್ತ ಅತಿ ವೇಗವಾಗಿ ಹೆಜ್ಜೆ ಹಾಕುತ್ತಿದೆ. ಹಾಗಾದರೆ ಭವಿಷ್ಯದಲ್ಲಿ ಈ ಕಾಗದದ ಚೆಕ್ ವ್ಯವಸ್ಥೆ ಸಂಪೂರ್ಣವಾಗಿ ಕಣ್ಮರೆಯಾಗುವುದು ಕೇವಲ ಕಾಲದ ಪ್ರಶ್ನೆ ಮಾತ್ರವಾ? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಲೇಬೇಕು. ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಕೊನೆಯವರೆಗೂ ಜೊತೆಯಾಗಿದ್ದಕ್ಕೆ